ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೆ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡುತ್ತಿರೋದೊಂದು ಸೋಯಾ ಕೀಮಾ ಊತಪ್ಪ. ಈ ಸೋಯಾ ಕೀಮಾ ಹಾಕಿ ಊತಪ್ಪ ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ 1 ಕಪ್ಪು ಸೋಯಾ ಹಾಕಿಟ್ಟಿದ್ದೀನಿ. ನೀರು ಚೆನ್ನಾಗಿ ಕುದಿತು. ಇದೆಲ್ಲ ಹಾಕೋಣ. ಸೋಯಾ ಎಲ್ಲ ಒಂದು 2 ನಿಮಿಷ ಈ ರೀತಿಯನ್ನು ಕುದಿಸಬೇಕು. ಹೀಗೆ ಇದು ರೆಡಿಯಾಗಿದ್ದು. ಇಷ್ಟೇ ಸಾಕು. ನೀರೆಲ್ಲ ತೆಗೆದುಬಿಟ್ಟು ಡ್ರೈ ಹಾಕಬೇಕು. ನೀರೆಲ್ಲ ತೆಗೆದುಬಿಟ್ಟು ಇದು ಡ್ರೈ ಹಾಕಿಟ್ಟಿದ್ದೀವಿ. ಒಂದು ಬಾಣಲಿಯಲ್ಲಿ 1.5 ಟೀ ಸ್ಪೂನು ಆಯಿಲ್ ಹಾಕಿಟ್ಟಿದ್ದೀವಿ. ಬಿಸಿ ಆಗಿ ಆಯಿಲು. ಒಂದು ಮೀಡಿಯಮ್ ಈರುಳ್ಳಿ 2 ಚೆನ್ನಾಗಿ ಕಟ್ ಮಾಡಿ ಹಾಕಿ. ದಪ್ಪ ಈರುಳ್ಳಿ ಅಂದರೆ 1 ಹಾಕಬೇಕು. ಚಿಕ್ಕದ ಅಂದರೆ 2 ಹಾಕಿಬೇಕು. ಇದಕ್ಕೆ ತಕ್ಕಷ್ಟು ಉಪ್ಪು ಹಾಕಿ. 1 ಟೀ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ಇದೆಲ್ಲ ಚೆನ್ನಾಗಿ ಒಂದು ಫ್ರೈ ಆಗೋಣ. ಹಸಿ ವಾಸನೆ ಹೋಗಬಾರಬೇಕು, ಫ್ರೈ ಹಾಕಬೇಕು. ಸೋಯಾ ಎಲ್ಲ ನೀರೆಲ್ಲ ಹಿಂಡಿ ಡ್ರೈ ಆಗಿ ಈ ರೀತಿಯಲ್ಲಿ ಒಂದು ಮಿಕ್ಸಿ ಜಾರ್ಲಿ ಹಾಕೋಣ. ಇದೆಲ್ಲ ಮಿಕ್ಸಿ ಜಾರ್ಲಿ ಒಂದು ಚೆನ್ನಾಗಿ ಪೇಸ್ಟ್ ಒಂದು ಕ್ರಷ್ ಮಾಡಬೇಕು. ನೀರೇನು ಹಾಕಬೇಡ, ಒಂದು ತರಿಯಾಗಿ ಒಂದು ಕ್ರಷ್ ಮಾಡಿ. ಈ ರೀತಿಯಲ್ಲಿ ಒಂದು ಕ್ರಷ್ ಮಾಡಿಟ್ಟಿದ್ದೀವಿ. ಈಗ ಈರುಳ್ಳಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದು. ಮಸಾಲ ಪುಡಿ ಹಾಕ. 1 ಟೀ ಸ್ಪೂನು ಧನಿಯಾ ಪೌಡ್ರ್ ಹಾಕೋಣ. 1 ಟೀ ಸ್ಪೂನು ಚಿಲ್ಲಿ ಪೌಡ್ರು, 1/4 ಟೀ ಸ್ಪೂನು ಅರಿಶಿನ ಪೌಡ್ರು ಎಲ್ಲ ಚೆನ್ನಾಗಿ ಒಂದು ಫ್ರೈ ಹಾಕಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು. 1/2 ಟೀ ಸ್ಪೂನು ಗರಂ ಮಸಾಲ ಪುಡಿ, 1/4 ಟೀ ಸ್ಪೂನ್ ಕಡಿಮೆ ಜೀರಾ ಪೌಡ್ರ್, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಈಗ ನಮ್ಮದು ಸೋಯಾ ಕೀಮಾ ಹಾಕಿಲ್ವಾ, ಹಾಕೋಣ. ಸೋಯಾ ಕೀಮಾ ಹಾಕಿ ಎಲ್ಲ ಮಿಕ್ಸ್ ಹಾಕಬೇಕು. ಸ್ವಲ್ಪ ನೀರು ಹಾಕ. ಮಿಕ್ಸಿ ಜಾರಲ್ಲಿ ನಾನೊಂದು 1/4 ಕಪ್ಪು ನೀರು ಹಾಕಿದ್ದೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿ ಒಂದು 2 ನಿಮಿಷ. ಇದು ಉಪ್ಪು ನೋಡಬೇಕು. 2 ನಿಮಿಷ ಲಿಡ್ ಹಾಕಿ ರೆಡಿ ಹಾಕಬೇಕು. ಅದು ರೆಡಿ ಹಾಕಬೇಕಲ್ಲ, ಅದಕ್ಕೆ ಒಂದು 2 ನಿಮಿಷ ಮಸಾಲೆ ಎಲ್ಲ ಕೂಡಬೇಕಲ್ಲ, ಅದಕ್ಕೆ ಸ್ವಲ್ಪ ಪಾವ್ ಭಾಜಿ ಮಸಾಲ ಒಂದು 1/2 ಟೀ ಸ್ಪೂನ್ ಕೈಯಲ್ಲಿ ಇದೆಯಾ ಅಂದರೆ ಹಾಕಬೇಕು. ಒಳ್ಳೆ ಟೇಸ್ಟ್ ಆಗಿರುತ್ತೆ. ಒಂದು ವೆರೈಟಿ ಟೇಸ್ಟ್ ಆಗಿರುತ್ತೆ. 1 ಟೀ ಸ್ಪೂನು ಟೊಮಾಟೊ ಕೆಚ್ಚಪ್ ಹಾಕಿ. ಕೆಚ್ಚಪ್ಪ ಸೋಸ ಏನಂದರೆ ಹಾಕಬೇಕು. ಈಗ ಸೋಯಾ ಎಲ್ಲ ಕೀಮಾ ಎಲ್ಲ ಡ್ರೈ ಆಗಿದ್ದು. ಸ್ವಲ್ಪ ಲೆಮನ್ ಜ್ಯೂಸ್ ಹಾಕೋಣ. ನಿಮ್ಮದು ಕೈಯಲ್ಲಿ ಸಾಸ್ ಇಲ್ಲ ಅಂದರೆ ಪರವಾಗಿಲ್ಲ, ಸ್ವಲ್ಪ ಲೆಮನ್ ಜ್ಯೂಸ್ ಹಾಕಬೇಕು ಅಷ್ಟೇ. ನಿಂಬೆ ರಸ ಹಾಕಿ ಎಲ್ಲ ಮಿಕ್ಸ್ ಹಾಕಿ. ಈಗ ಡ್ರೈ ಆಗಿದ್ದು ಕೀಮಾ ಮಸಾಲೆಲ್ಲ. ಈಗ ಇದು ರೆಡಿ ಆಗಿದ್ದು. ದೋಸೆ ಪಾನ್ ರೆಡಿ ಆಗಿದ್ದು. ಊತಪ್ಪ ರೆಡಿ ಹಾಕಬೇಕು. ಹಿಟ್ಟು ಹಾಕಿ ಜಾಸ್ತಿ ಸ್ಪ್ರೆಡ್ ಮಾಡಬೇಡ, ಅಷ್ಟೇ ಸಾಕು. ಮೇಲೆ ಸ್ವಲ್ಪ ಆಯಿಲ್ ಹಾಕೋಣ. ಈಗ ಮೇಲೆ ಒಂದು ಸೋಯಾ ಕೀಮಾ ಮಸಾಲ ಹಾಕಿ ಎಲ್ಲ ಕಡೆ. ಒಳ್ಳೆ ಟೇಸ್ಟ್. ಸೋಯಾ ಈ ರೀತಿಲಿ ಹಾಕಿ ಊತಪ್ಪ ಮಾಡಬೇಕು. ಇದು ಹೈ ಪ್ರೋಟೀನ್ ಇರುತ್ತಲ್ಲ, ಅದಕ್ಕೆ ಒಳ್ಳೆ ಟೇಸ್ಟು ಆಗಿರುತ್ತೆ, ಪ್ರೋಟೀನ್ ಆಗಿರುತ್ತೆ. ಇದು ವೆಯ್ಟ್ ಲಾಸ್ ನೋಡ್ಕೊ ಜಿಮ್ಮಿನೆಲ್ಲ ಹೋಗೋನವ್ರಿಗೆಲ್ಲ ಈ ಊತಪ್ಪ ಈ ರೀತಿಯಲ್ಲಿ ಸೋಯಾ ಚಂಗ್ ಈ ರೀತಿಯಲ್ಲಿ ರೆಡಿ ಹಾಕಬೇಕು. ಎಲ್ಲ ಕಡೆ ಒಂದು ಹಾಕಿಡ್ತೀವಿ. ನಿಧಾನಕ್ಕೊಂದು ಪ್ರೆಸ್ ಮಾಡಬೇಕು. ಸ್ವಲ್ಪ ಆಯಿಲ್ ಹಾಕೋಣ. ನಿಮಗೆ ತುಪ್ಪ ಹಾಕೋದು ಇಷ್ಟ ಅಂದರೆ ತುಪ್ಪ, ಬೆಣ್ಣೆ ಹಾಕೋಣ ಇಷ್ಟ ಅಂದರೆ ಬೆಣ್ಣೆ ಹಾಕ. ಒಳ್ಳೆ ಟೇಸ್ಟ್ ಆಗಿರುತ್ತೆ, ಅದೆಲ್ಲ ಹೆಲ್ತಿಯಾಗಿರುತ್ತೆ. ಇದೊಂದು ತಿರುಗಿ ಹಾಕೋಣ. ಈಗ ನಮ್ಮದು ಒಂದು ಸೋಯಾ ಕೀಮಾ ಊತಪ್ಪ ರೆಡಿಯಾಗಿದ್ದು. ಈ ರೀತಿಲೆಲ್ಲ ಇದನ್ನ ರೆಡಿ ಹಾಕಿಡಬೇಕು. ಈಗ ನಮ್ಮದು ಸೋಯಾ ಕೀಮಾ ದೋಸೆ ರೆಡಿಯಾಗಿದ್ದು. ಒಳ್ಳೆ ಟೇಸ್ಟ್ ಅಲ್ವ ಇದು. ಈ ರೀತಿಲಿ ಒಂದು ರೆಡಿ ಹಾಕಬೇಕು. ಸೋಯಾ ಎಲ್ಲರಿಗೂ ಇಷ್ಟ ಆಗಲ್ಲ, ಒಂಥರ ಟೇಸ್ಟ್ ಅಲ್ವಾ, ಅದಕ್ಕೆ ಈ ರೀತಿಲಿ ಒಂದು ಮಾಡಿ ಇದೇ ಥರನೇ ಮಸಾಲೆ ಎಲ್ಲ ಮಾಡಿ ನೀವು ಹಾಕಬೇಕು. ನಿಮಗೆ ಬೇಕಂದ್ರೆ ಟೊಮಾಟೊ ನಿಂಬೆ ರಸ ಇಲ್ಲಾಂದ್ರೆ ಟೊಮಾಟೊ ಒಂದು ಮಿಕ್ಸಿ ಜಾರ್ಲಿ ಪೇಸ್ಟ್ ಮಾಡಿ ಹಾಕಿ ಇದ್ರಲ್ಲಿ ಒಳ್ಳೆ ಟೇಸ್ಟ್ ಆಗಿರುತ್ತೆ. ಇದು ನಿಂಬೆ ರಸ ಹಾಕಿ ಎಲ್ಲ ಒಳ್ಳೆ ಟೇಸ್ಟೇ ಆಗಿರುತ್ತೆ. ನಾನು ಹೇಳಿದ್ದು ಇದೊಂದು ವೆರೈಟಿ ಟೇಸ್ಟ್ಲಿ ಹಾಕುമ്പോൾ ಎಲ್ಲರಿಗೂ ಇದು ಇಷ್ಟ ಆಗುತ್ತೆ.
ಈ ರೀತಿಲಿ ದೋಸೆ ಮೇಲೆ ಉತ್ತಪ್ಪ ಥರನೇ ಇದೇ ಥರನೇ ಹಾಕಿ ಮಾಡಬೇಕು. ಮಕ್ಕಳಿಗೂ ಇದು ಇಷ್ಟ ಆಗುತ್ತೆ. ಇದು ಸೋಯಾ ಅಂದರೆ ಯಾರಿಗೂ ಗೊತ್ತಾಗಲ್ಲ. ಅದಕ್ಕೆ ಅದು ಪಾವ್ ಭಾಜಿ ಮಸಾಲೆ ಎಲ್ಲ ಹಾಕಿಲ್ವಾ, ಗರಂ ಮಸಾಲ, ಅದಕ್ಕೆ ಬೇರೊಂದು ಟೇಸ್ಟ್ ಇರುತ್ತೆ. ಇದು ಎಲ್ಲರೂ ಒಂದು ಟ್ರೈ ಮಾಡಬೇಕು. ಇದು ಹೈ ಪ್ರೋಟೀನ್ ಇರುತ್ತೆ. ನೀವೆಲ್ಲರೂ ಈ ರೀತಿಲಿ ಒಂದು ಟ್ರೈ ಮಾಡಿ ತಿನ್ನಬೇಕು. ಓಕೆ, ನಿಮ್ಗೆ ಇದು ಚಪಾತಿ ಜೊತೆ ಇದು ಪಲ್ಯ ಥರನೇ ಈ ರೀತಿಲಿ ಹಾಕಿ ಒಳ್ಳೆ ಟೇಸ್ಟಾಗಿರುತ್ತೆ. ನಿಮಗೆ ಬೇಕಂದರೆ ಇದರಲ್ಲೂ ಒಂದು ಮೊಟ್ಟೆ ಹಾಕಿ ರೆಡಿ ಹಾಕಬೇಕು, ಒಳ್ಳೆ ಟೇಸ್ಟಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಹಂಗೆ ಎಲ್ಲರೂ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿರಿ, ಫ್ಯಾಮಿಲಿಗೂ ಫ್ರೆಂಡ್ಸಿನೂ ಶೇರ್ ಮಾಡಿ. ಎಲ್ಲರೂ ಒಂದು ಟ್ರೈ ಮಾಡಿ ತಿನ್ನಬೇಕು. ಓಕೆ.